ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೀತಾರಾಮ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ರಾಮ್ ಸೀತಾ ಮನೆಗೆ ಅಂತ ಹೊರಟಿರ್ತಾನೆ. ಆಗ ಭಾರ್ಗವಿ, ಅಲ್ಲ ಪಪ್ಪು, ನಾನು ನಿನಗೋಸ್ಕರ ಅಂತ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀನು ಹೈದ್ರಾಬಾದ್ಗೆ ಹೋಗಿ ಬೆಸ್ಟ್ ಬಿಸ್ನೆಸ್ ಐಕಾನ್ ಅಂತ ಅವಾರ್ಡ್ ತೊಗೊಂಡು ಬಂದಿರೋದಕ್ಕೆ ನಾನಿಲ್ಲಿ ಪಾರ್ಟಿ ಅರೇಂಜ್ ಮಾಡಿದರೆ ನೀನು ನೋಡಿದರೆ ಯಾರನ್ನೋ ನಿನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅಪ್ಪು ಅಂತ ಭಾರ್ಗವಿ ಹೇಳ್ತಾರೆ. ಆಗ ರಾಮ್ ಅವರು, ಇಲ್ಲ ಚಿಕ್ಕಿ, ನಾನು ಆದಷ್ಟು ಬೇಗ ಬಂದು ಪಾರ್ಟಿಗೆ ಅಟೆಂಡ್ ಮಾಡ್ತೀನಿ, ಬಟ್ ನಾನೀಗ ಹೋಗಲೇಬೇಕು ಚಿಕ್ಕಿ ಅಂತ ಹೇಳ್ತಾ ಇರ್ತಾನೆ ರಾಮು. ಆಗ ವಿಶ್ವ, ಅಲ್ಲ ಕಡೆ ಭಾರ್ಗವ್, ಅವನು ಹೋಗಬೇಕು ಅಂತ ಇದ್ದಾನೆ, ಹೋಗಿ ಬರಲಿ ಬಿಡು, ಇದು ಯಾರ ಜೊತೆ ಏನು ಮ್ಯಾಚ್ ಆಡೋಕ್ಕೆ ಹೋಗ್ತಾ ಇದ್ದಾನೋ ಹೋಗಿ ಬರಲಿ ಬಿಡು, ಅವನು ಯಾವ ಮ್ಯಾಚ್ ಆಡೋಕ್ಕೆ ಹೋಗ್ತಾ ಇದ್ದಾನೋ ಆ ಮ್ಯಾಚ್ನ ಗೆದ್ಕೊಂಡು ಬರಲಿ ಅಂತ ವಿಶ್ ಮಾಡೋಣ, ಅದನ್ನು ಬಿಟ್ಟು ನಮ್ಮ ಜೊತೆ ಇಲ್ಲೇ ಇರಲಿ ಅಂತ ಹೇಳಿದ್ರೆ ಹೇಗೆ ಭಾರ್ಗವ್ ಅಂತ ವಿಶ್ವ ಹೇಳ್ತಾನೆ. ಆಗ ಸತ್ಯ ಕೂಡ, ಅಣ್ಣ ಈಗ ನಮ್ಮದೇನು ಕೂಡ ನಡೆಯಲ್ಲ, ಎಲ್ಲ ನಿಮ್ಮವ್ರದ್ದೇನೆ ನಡೆಯೋದು ಅಂತ ಹೇಳ್ತಾನೆ. ಆಗ ರಾಮ್, ಸ್ವಲ್ಪ ಎಲ್ಲರೂ ಸುಮ್ಮನೆ ಇರ್ತೀರಾ, ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ನಾನು ಹೋಗ್ತಾ ಇರೋವಂಥ ಕೆಲಸ ಸಕ್ಸಸ್ ಆದಮೇಲೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಮಾತು ಕೂಡ ಕೇರ್ ಮಾಡದೆ, ಚಿಕ್ಕಿ ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಈ ಕಡೆ ಸೀತಾ ಅಡುಗೆ ಮಾಡಬೇಕಾದ್ರೆ ಅಜ್ಜಿ ಮತ್ತು ತಾತಂಗೆ ಸ್ಪೆಷಲ್ ಆಗಿರೋಂಥ ಐಟಮ್ನ ಮಾಡಿ ಸರ್ವ್ ಮಾಡಿ ಈ ಪಾರ್ಟಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದಿಲ್ದಿರೂ ತಕ್ಕಮಟ್ಟಿಗಾದರೂ ಸೆಲೆಬ್ರೇಟ್ ಮಾಡಿ ಅಜ್ಜಿ ಮತ್ತು ತಾತಂಗೆ ಖುಷಿಯಾಗೋ ಥರ ನೋಡ್ಕೊಳ್ಳೋಣ ಸಿಹಿ ಅಂತ ಹೇಳಿ ಸೀತಾ ಹೇಳಿದರೆ, ಹ್ಞೂ ಸೀತಮ್ಮ, ಇನ್ನೂ ಏನೇನು ಬೇಕು ಹೋಗಿ ಎಲ್ಲ ತೊಗೊಂಡು ಬಾ, ನಾನು ನನ್ನ ಫ್ರೆಂಡ್ ಎಲ್ಲಿದ್ದಾನೆ ಅಂತ ವಿಚಾರಿಸ್ತೀನಿ ಅಂತ ಸಿಹಿ ಸೀತಾನ ಕಳಿಸ್ಕೊಡ್ತಾಳೆ. ನಂತರ ಸಿಹಿ ರಾಮ್ಗೆ ಫೋನ್ ಮಾಡಿ, ಫ್ರೆಂಡ್, ಇವತ್ತು ನಮ್ಮನೆಯಲ್ಲಿ ಪಾರ್ಟಿ ಇದೆ, ನಾವು ತಾತ ಅಜ್ಜಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ, ನೀನು ಬರ್ತಾ ಇದೆಯಾ ತಾನೇ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ರಾಮ್, ನಾನು ನನ್ನ ಫ್ರೆಂಡ್ ಮನೆ ಪಾರ್ಟಿಗೆ ಬರ್ದಲ್ಲೇ ಇರ್ತೀನ, ಖಂಡಿತ ಬರ್ತೀನಿ, ಐ ಆಮ್ ಆಲ್ವೇಸ್ ಮೈ ವೇ ಅಂತ ರಾಮ್ ಹೇಳ್ತಾನೆ. ಇನ್ನು ಈ ಕಡೆ ಸೀತಾ ಮಾರ್ಕೆಟ್ಗೆ ಬಂದಾಗ ಅಲ್ಲಿ ಬೇಕಾಗಿರೋದನ್ನೆಲ್ಲ ತಗೊಂಡು ಹೋಗ್ಬೇಕಾದ್ರೆ ಪಾಸಾಗಬೇಕಾದ್ರೆ ಅಲ್ಲಿ ಟಿ ವಿಲಿ ಹ್ಯಾಡ್ ಬರ್ತಾ ಇರುತ್ತೆ. ಆ ಹ್ಯಾಡ್ನಲ್ಲಿ ರಾಮ್ ದೇಸಾಯಿ ವಂಶದ ವಾರಸ್ದಾರ ಅಂತ ಬರ್ತಾ ಇರುತ್ತೆ. ಆಗ ಸೀತಾ ಹಾಗೆ ತಿಳಿಯುತ್ತೆ. ಆಗ ಸೀತಾ, ರಾಮ್ನ ಹತ್ರ ಸುಳ್ಳನ್ನು ಯಾಕೆ ಹೇಳಿದ್ರು, ರಾಮ್ಗೆ ನನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ಆದರೂ ಏನಿತ್ತು, ಅಷ್ಟಕ್ಕೂ ರಾಮ್ ನಾವು ಇಷ್ಟು ದಿನ ಏಕವಚನದಲ್ಲಿ ಹೋಗೋ ಬಾರ ಅಂತೆಲ್ಲ ಕರೆದ್ಬಿಟ್ವಿ, ರಾಮ್ನನ್ನು ನನ್ನ ಬಾಸ್ ಅಂತ ಅಷ್ಟಕ್ಕೂ ಇದು ನನ್ನ ಕೈಲಿ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ರಾಮ್ ಅವರು ನನಗೆ ಸುಳ್ಳನ್ನು ಯಾಕೆ ಮೋಸ ಮಾಡಿದ್ರು ಅಂತ ಸೀತಾ ಅಂದ್ಕೊಳ್ತಾ ಇರ್ತಾಳೆ. ನಂತರ ಸೀತಾ ಮನೆಗೆ ಬಂದು ಸಿಹಿ ಹತ್ರ ಇನ್ನೇನು ನಿಜ ಹೇಳಬೇಕು ಅನ್ನೋ ಅಷ್ಟರಲ್ಲಿ ರಾಮ್ ಅಲ್ಲಿಗೆ ಬರ್ತಾನೆ. ರಾಮ್ ಬಂದ್ಬಿಟ್ಟು, ಹಾಯ್, ಹೇಗಿದ್ದೀರಾ ಸೀತಾ ಅವರೇ ಅಂತ ಕೇಳ್ತಾನೆ. ಆಗ ಸೀತಾ ಅವರು, ಅಲ್ಲ ಸರ್, ನೀವು ಏನಕ್ಕೆ ನನ್ನ ಹತ್ರ ಸುಳ್ಳು ಹೇಳಕ್ಕೆ ಹೋಗಿದ್ರಿ ಸೀತಾ ಡೈರೆಕ್ಟಾಗಿ ಕೇಳ್ತಾಳೆ. ಆಗ ರಾಮ್, ಸೀತಾ ಅವರೇ, ಏನು ಹೇಳ್ತಾ ಇದ್ದೀರಾ, ನೀವು ನನ್ನ ಸರ್ ಅಂತ ಬೇರೆ ಕರಿತಾ ಇದ್ದೀರಾ, ಯಾಕೆ ಏನಾಯಿತು ಅಂತ ಕೇಳಿದ್ರೆ ನನಗೆ ಎಲ್ಲನೂ ಸತ್ಯನೂ ಗೊತ್ತಾಯಿತು ಸರ್, ನೀವೇ ದೇಸಾಯಿ ಗ್ರೂಪ್ ಆಫ್ ಕಂಪನಿಯ MD ಅಂತ ನನಗೆ ಗೊತ್ತಾಯಿತು ಸರ್, ಅಲ್ಲ ನೀವು ಏನಕ್ಕೆ ನನ್ನ ಹತ್ರ ಸುಳ್ಳು ಹೇಳಿ ನನ್ನ ಫ್ರೆಂಡ್ ಅಂತ ಹೇಳಿ ಆ್ಯಕ್ಟಿಂಗ್ ಮಾಡಿದ್ರಿ, ನಾವು ಕೂಡ ನಿಮ್ಮನ್ನು ನಮ್ಮ ಫ್ರೆಂಡ್, ನೀವು ಕೂಡ ನಮ್ಮ ಕೊಲೀನ್ ಅಂತ ಹೇಳಿ ನಿಮ್ಮ ಜೊತೆ ಕ್ಲೋಸಾಗಿ ಮೂವ್ ಮಾಡಿಬಿಟ್ಟೆ ಅಂತ ಹೇಳಿ ಸೀತಾ ಹೇಳ್ತಾಳೆ. ಆಗ ರಾಮ್, ಸೀತಾ ಅವರೇ, ಅದು ಹಾಗಲ್ಲ, ಬಿಸ್ನೆಸ್ಸಲ್ಲಿ ಕೆಲವೊಬ್ಬರು ಶತ್ರುಗಳು ಇರೋ ಥರ ನಮ್ಮ ಆಫೀಸ್ನಲ್ಲಿ ಏನೇನೋ ಗೋಲ್ಮಾಲ್ ನಡೀತಾ ಇತ್ತು, ಅದಕ್ಕೆ ನಾವು ಈ ಥರ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ರಾಮ್ ಹೇಳ್ತಾರೆ. ಅಷ್ಟರಲ್ಲಿ ಸೀತಾ, ಸರ್ ಸಾಕು, ನಿಮ್ಮನ್ನು ಇಷ್ಟಕ್ಕೆ ಬಿಟ್ಬಿಡೋಣ ಅಂತ ಸೀತಾ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.